ಅರ್ಧ ನೀರುಳ್ಳಿ, ಒಂದು 2 ಬೆಳ್ಳುಳ್ಳಿ, ಸ್ವಲ್ಪ ನೀರುಳ್ಳಿ, ಒಗ್ಗರಣೆಗೆ, ಇದೆರಡು ಒಗ್ಗರಣೆಗೆ, ಇದು ಅರಿಲಿಕ್ಕೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹುರಿದು ಅರಿಲಿಕ್ಕೆ ಹಾಕಿದ್ದೆ. ಸೊ ನಾನಿಲ್ಲಿ ಗುಂಟೆ ಮೆಣಸನ್ನು ತೊಗೊಂಡಿದ್ದೇನೆ ಮತ್ತು ಇನ್ನೊಂದು 4 ಐದು ತೊಗೊಂಡಿದ್ದೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು, ಅಲ್ಲ ಹುರಿಬೇಕು. ಸೊ ಮೊಟ್ಟೆ ನಿಮಗೆ ಎಷ್ಟು ಬೇಕಾದ್ರೂ ತಗೊಳ್ಬೋದು. ಇದು ಸ್ವಲ್ಪ ಅದಾದ್ಮೇಲೆ ಹುಳಿ ಚೂರು ಹಸಿನ ಹಾಕಿ ಸ್ವಲ್ಪ ನೀರು ಹಾಕಿ ಪುನಃ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಇದು ನಿಮಗೆ ಚಪಾತಿ ಒಟ್ಟಿಗೆ ತಿನ್ಬೋದು, ದೋಸೆ ಒಟ್ಟಿಗೆ ತಿನ್ಬೋದು, ಅನ್ನದೊಟ್ಟಿಗೆ ತಿನ್ಬೋದು. ಒಳ್ಳೆ ಕಾಂಬಿನೇಷನ್ ಆಗಿರ್ತದೆ.